ಎಸೇನು ಪಂಜಾಬ್ನಲ್ಲಿ ಆಮ್ ಆದ್ಮಿ ಪಕ್ಷ ಬಹುಮತದತ್ತ ಸಾಗಿದೆ. ಅಧಿಕಾರವನ್ನ ಗದ್ದುಗೆಯನ್ನ ಏರುವಂತದ್ದು ಪಂಜಾಬ್ನಲ್ಲಿ ಆಮ್ ಆದ್ಮಿ ಪಕ್ಷ ಸ್ಪಷ್ಟವಾಗಿದೆ. ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ಆಮ್ ಆದ್ಮಿ ಪಕ್ಷದ ಅಶೋಕ್ ಅದ್ದಮಲೆ ಅವರೀಗ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ಸರ್. ನಮಸ್ಕಾರ. ಎಸ್, ಪಂಜಾಬ್ನ ಧನ್ಯವಾದ. ಸಿಎಂನವರು ಎರಡೆರಡು ಕ್ಷೇತ್ರದಲ್ಲಿ ಸೋಲು ಕಾಣ್ತಾರೆ. ಹಾಗೇನೆ ಕ್ಯಾಪ್ಟನ್ ಅಮರಿಂದರ್ ಸಿಂಗ್ ಅವರು ಸೋಲು ಕಾಣ್ತಾರೆ. ಕಾಂಗ್ರೆಸ್ನ ಅಧ್ಯಕ್ಷ ನವಜೋತ್ ಸಿಂಗ್ ಅವರು ಸೋಲನ್ನ ಕಾಣ್ತಾರೆ. 2017ರಲ್ಲಿ 20 ಕ್ಷೇತ್ರಗಳಲ್ಲಿ ಗೆಲುವನ್ನ ದಾಖಲಿಸಿದ್ದಂತ ಆಮ್ ಆದ್ಮಿ ಪಕ್ಷ ಈ ಬಾರಿ ಒಂದು ದೊಡ್ಡ ಸಾಧನೆಯ ಮೂಲಕ 90 ಕ್ಷೇತ್ರಗಳಲ್ಲಿ ಈಗ ಮುನ್ನಡೆಯನ್ನ ಕಾಯ್ದುಕೊಳ್ತಾ ಇದೆ. ಪ್ರಮುಖವಾಗಿ ತಮಗೆ ಯಾವೆಲ್ಲ ಫ್ಯಾಕ್ಟರ್ಗಳು, ಪ್ರಮುಖ ಅಂಶಗಳು ಮತದಾರರು ತಮ್ಮನ್ನ ಕೈ ಹಿಡಿಯೋದಕ್ಕೆ ಸಾಧ್ಯ ಆಗಿದೆ ಅಂತ ಅನ್ನಿಸ್ತಾ ಇದೆ ಅಶೋಕ್ ಅದ್ದಮಲೆ ಅವರೇ? ಆಮ್ ಆದ್ಮಿ ಪಾರ್ಟಿ ದೆಹಲಿ ಮಾಡೆಲ್ ಏನು, ದೆಹಲಿ ಮಾದರಿ ಇದೆ, ಅದುವೇ ಪ್ರಮುಖವಾಗಿ ಇವತ್ತು ಪಂಜಾಬ್ನಲ್ಲಿ ಕೂಡ ಆಮ್ ಆದ್ಮಿ ಪಾರ್ಟಿಯ ಯಶಸ್ಸಿನ ಪ್ರಮುಖ ಕಾರಣ. ಮುಖ್ಯವಾಗಿ ಇವತ್ತು ದೇಶದಾದ್ಯಂತ ಜನ ಬಯಸುವಂತದ್ದು ಶಿಕ್ಷಣ ಕ್ಷೇತ್ರ ಮತ್ತೆ ಆರೋಗ್ಯ ಕ್ಷೇತ್ರದಲ್ಲಿ ಸುಧಾರಣೆ. ಆ ನಿಟ್ಟಿನಲ್ಲಿ ದೆಹಲಿ ಸರ್ಕಾರ ಶಿಕ್ಷಣ ಕ್ಷೇತ್ರದಲ್ಲಿ ಮಾಡಿದ ಮೂಲಾಗ್ರ ಏನೋ ಒಂದು ಸುಧಾರಣೆ ಇದೆ, ಬದಲಾವಣೆ ಇದೆ, ಕ್ರಾಂತಿಕಾರಿ ಒಂದು ಶಿಕ್ಷಣ ಪದ್ಧತಿಯನ್ನ ತಗೊಂಡು ಬಂದಿದ್ದಾರೆ. ಅದಲ್ಲದೆ ಆರೋಗ್ಯ ಕ್ಷೇತ್ರದಲ್ಲಿ ಕೂಡ ಎರಡೂ ಕೂಡ ಶಿಕ್ಷಣ ಮತ್ತೆ ಆರೋಗ್ಯ ಎರಡನ್ನ ಉಚಿತವನ್ನಾಗಿ ಮಾಡಿರುವಂತದ್ದು. ಅದೇ ರೀತಿಯಲ್ಲಿ ವಿದ್ಯುತ್, ಜನಗಳ ಮೂಲಭೂತ ಅವಶ್ಯಕತೆ ವಿದ್ಯುತ್ತನ್ನ 200 ಯೂನಿಟ್ ಅಷ್ಟು ಉಚಿತವಾಗಿ ನೀಡುವಂತದ್ದು. 20,000 ಲೀಟರ್ ಮನುಷ್ಯನ ಒಂದು ಅವಶ್ಯಕತೆ ಜೀವಜಲಕ್ಕೆ 20,000 ಲೀಟರ್ ಉಚಿತವಾಗಿ ಕೊಡುವಂತದ್ದು. ಈ ರೀತಿಯ ಅನೇಕ ಸುಧಾರಣಾ ಕಾರ್ಯಗಳು ಜನರ ಹಣವನ್ನ ಒಂದು ಕಡೆ ಉಳಿತಾಯ ಮಾಡೋದ್ರ ಜೊತೆಗೆ ಒಂದು ಪಾರದರ್ಶಕ ಆಡಳಿತವನ್ನ ಕೊಡುವುದರಲ್ಲಿ, ಭ್ರಷ್ಟಾಚಾರ ರಹಿತ ಆಡಳಿತ ಕೊಡುವುದರಲ್ಲಿ ದೆಹಲಿ ಮಾದರಿ ಈಗಾಗಲೇ ಪ್ರಚಲಿತದಲ್ಲಿದೆ. ಜಗತ್ತಿನಾದ್ಯಂತ ಅದರ ಬಗ್ಗೆ ಪ್ರಶಂಸೆ ಇದೆ. ಅದರಿಂದಾಗಿ ದೆಹಲಿಯಲ್ಲಿ ನಾವು 3 ಸಲ ಅಧಿಕಾರವನ್ನ 3ನೇ ಬಾರಿಗೆ ಕೇಜ್ರಿವಾಲ್ ಮುಖ್ಯಮಂತ್ರಿ ಆಗಿದ್ರು. ಅದೇ ಮಾದರಿಯನ್ನ ಇವತ್ತು ಪಂಜಾಬಿನ ಜನ ಸ್ವೀಕರಿಸಿದ್ದಾರೆ. ಪಂಜಾಬಿನಲ್ಲಿ ಇದೇ ಮಾದರಿಯಲ್ಲಿ ಒಂದು ಪಂಜಾಬಿನ ಹೊಸ ಮಾಡೆಲ್ ಆಗಿ ಮಾಡ್ಲಿಕ್ಕೆ ಅಲ್ಲಿನ ಜನ ಸನ್ನದ್ಧರಾಗಿದ್ದಾರೆ ಅಂತ ಅಶೋಕ್ ಅದ್ದಮಲೆ ಅವರೇ, ತಾವು ಹೇಳುವಂತದ್ದು ಪಂಜಾಬಿನ ಜನತೆ ದೆಹಲಿ ಮಾಡೆಲ್ ಅಥವಾ ದೆಹಲಿ ಮಾದರಿಯ ಆಡಳಿತವನ್ನ ನೋಡಿ ನೆಚ್ಚಿಕೊಂಡಿದ್ದಾರೆ. ಅದೇ ಆಡಳಿತ ನಮಗೆ ಪಂಜಾಬ್ನಲ್ಲಿ ಬೇಕು ಅಂತ ಬಯಸಿ ಆಮ್ ಆದ್ಮಿ ಪಕ್ಷವನ್ನ ಕೈ ಹಿಡಿದಿದ್ದಾರೆ ಅಂತ ಹೇಳ್ತಾ ಇದ್ದೀರಾ? ಹೌದು. ಎಸ್, ಇಲ್ಲಿ ಪ್ರಮುಖವಾಗಿ 2-3 ಫ್ಯಾಕ್ಟರ್ಗಳಿದೆ ಚುನಾವಣಾ ವಿಚಾರಕ್ಕೆ ಬಂದಾಗ. ಒಂದು ಪ್ರಮುಖವಾಗಿ ಕೃಷಿ ಕಾಯ್ದೆ. ಎಲ್ಲ ಒಂದು ಕಡೆ ದೇಶದಲ್ಲಿ ನಡೆದಂತಹ ಕೃಷಿ ಕಾಯ್ದೆಯ ವಿರೋಧಿ ಹೋರಾಟದಲ್ಲಿ ದೊಡ್ಡ ಮಟ್ಟದಲ್ಲಿ ಗುರುತಿಸಿಕೊಂಡವರು ಪಂಜಾಬ್ನ ಜನರು. ತಮಗೆ ಅನ್ನಿಸ್ತಾ ಇದೆನಾ ಈ ಕೃಷಿ ಕಾಯ್ದೆಯ ವಿರೋಧದ ಅಲೆ ಆಮ್ ಆದ್ಮಿ ಪಕ್ಷಕ್ಕೆ ವೋಟ್ ಆಗಿ ಕನ್ವರ್ಟ್ ಆಗಿದೆ, ಅಥವಾ ನಿಮ್ಮ ಅಭಿವೃದ್ಧಿ ಕಾರ್ಯಗಳೇ ದೆಹಲಿ ಮಾಡೆಲ್ಗಳೇ ನಿಮಗೆ ಪ್ಲಸ್ ಆಗಿರುವಂತದ್ದು ಹೇಳಿ? ಆಮ್ ಆದ್ಮಿ ಪಾರ್ಟಿ ಕೃಷಿ ಕಾಯ್ದೆ ವಿಚಾರದಲ್ಲಿ ಬಹಳ ಸ್ಪಷ್ಟವಾದ ನಿಲುವನ್ನ ರೈತರ ಪರವಾಗಿ ಪಾರ್ಲಿಮೆಂಟ್ ನಲ್ಲಿ ಕೂಡ ತೆಗೆದುಕೊಂಡಿತ್ತು. ಮತ್ತೆ ಕೃಷಿ ಕಾಯ್ದೆಯನ್ನ ರಿಪೀಲ್ ಮಾಡುವಲ್ಲಿವರೆಗೆ ನಮ್ಮ ಹೋರಾಟ ಇದೆ ಅಂತ ಹೇಳೋದನ್ನ ಬಹಳ ಶಕ್ತವಾಗಿ ಸಂಜಯ್ ಸಿಂಗ್ ನಮ್ಮ ಪಾರ್ಲಿಮೆಂಟ್ ಸಂಸದ, ಹಾಗೆ ಇದೇ ನಮ್ಮ ಮುಖ್ಯಮಂತ್ರಿ ಅಭ್ಯರ್ಥಿ ಆಗಿರುವಂತ ಭಗವಂತ್ ಮಾನ್ ಅವರು ಕೂಡ ಪ್ರತಿಪಾದನೆ ಮಾಡಿದ್ರು. ಕೇಜ್ರಿವಾಲ್ ಅಥವಾ ಆಮ್ ಆದ್ಮಿ ಪಾರ್ಟಿ ಸಂಪೂರ್ಣವಾಗಿ ರೈತರ ಹಿತಾಸಕ್ತಿಯೊಂದಿಗೆ ನಿಂತಿತ್ತು. ಸಹಜವಾಗಿ ಪಂಜಾಬಿನ ರೈತರು ಕೂಡ ಆಮ್ ಆದ್ಮಿ ಪಾರ್ಟಿಗೆ ಖಂಡಿತವಾಗಿ ಬೆಂಬಲವನ್ನು ನೀಡಿದ್ದಾರೆ. ಇಲ್ಲಾಂದ್ರೆ ಈ ಮಟ್ಟದಲ್ಲಿ ಒಂದು ದೊಡ್ಡ ಮಟ್ಟದಲ್ಲಿ ರೈತರ ಬೆಂಬಲದೊಂದಿಗೆ ಆಮ್ ಆದ್ಮಿ ಪಾರ್ಟಿ ಮಟ್ಟದ ಸ್ಥಾನವನ್ನ ಪಡೆಯಲಿಕ್ಕೆ ಸಾಧ್ಯ ಆಯ್ತು ಅಂತ ಕೂಡ ಹೇಳ್ಬೋದು. ಓಕೆ, ಈಗ ಪ್ರಮುಖವಾಗಿರುವಂತದ್ದು 2017ರಲ್ಲಿ ತಾವು ವಿರೋಧ ಪಕ್ಷವಾಗಿ ಕೆಲಸವನ್ನ ಮಾಡಿದ್ರ ಪಂಜಾಬ್ನಲ್ಲಿ. ಚುನಾವಣಾ ಪೂರ್ವ ಸಮೀಕ್ಷೆಗಳು ಆ ಸಂದರ್ಭದಲ್ಲಿ ಪಂಜಾಬ್ನಲ್ಲಿ ಆಮ್ ಆದ್ಮಿ ಪಕ್ಷನೇ ಅಧಿಕಾರಕ್ಕೆ ಬರುತ್ತೆ ಅಂತ ಹೇಳಿದ್ರು. ಆದ್ರೆ ನಿಮ್ಮ ಸಮೀಕ್ಷೆಗಳು ಸುಳ್ಳಾಗಿತ್ತು. ಕೇವಲ 20 ಕ್ಷೇತ್ರದಲ್ಲಿ ಮಾತ್ರ ನೀವು ಗೆಲುವನ್ನ ದಾಖಲಿಸಿದ್ರಿ. ಆದ್ರೆ ಈ ಬಾರಿಯ ಚುನಾವಣಾ ಪೂರ್ವ ಸಮೀಕ್ಷೆಗಳು ಅಂದ್ರೆ 2022ರ ಚುನಾವಣಾ ಪೂರ್ವ ಸಮೀಕ್ಷೆಗಳು ಮತ್ತೊಮ್ಮೆ ಸ್ಪಷ್ಟವಾಗಿ ಹೇಳಿತ್ತು ಪಂಜಾಬ್ನಲ್ಲಿ ಆಮ್ ಆದ್ಮಿ ಪಕ್ಷನೇ ಅಧಿಕಾರಕ್ಕೆ ಬರುತ್ತೆ ಅಂತೇಳಿ. ಆಗ ತುಂಬಾ ಜನ ವ್ಯಂಗ್ಯ ಮಾಡಿದ್ರು. 2017ರಲ್ಲೂ ಕೂಡ ಇದೇ ರೀತಿ ಹೇಳಿದ್ರು, ರಿಸಲ್ಟ್ ಏನಾಯ್ತು ಅಂತೇಳಿ. ಆದ್ರೆ ಈ ಬಾರಿ ರಿಸಲ್ಟ್ ಅನ್ನ ನಾವು ನೋಡೋದಾದ್ರೆ ಚುನಾವಣಾ ಪೂರ್ವ ಸಮೀಕ್ಷೆಗಳು 60, 70, 80 ಕ್ಷೇತ್ರ ಅಂತ ಹೇಳಿತ್ತು. ಆದ್ರೆ ಅದಕ್ಕೂ ತಾವು ಮುಂದಕ್ಕೆ ಹೋಗಿ ಈಗ 90 ಕ್ಷೇತ್ರಗಳಲ್ಲಿ ಮುನ್ನಡೆಯಲ್ಲಿದ್ದೀರಾ. ಅಂದ್ರೆ ಒಂದು ದೊಡ್ಡ ಬದಲಾವಣೆ ಪಂಜಾಬ್ನಲ್ಲಿ ಆಗಿದೆ ಅನ್ನುವಂಥದ್ದು ಸ್ಪಷ್ಟವಾಗಿ ಗೋಚರಿಸ್ತಾ ಇದ್ದೇನೆ ಅಶೋಕ್ ಅದ್ದಮಲೆ ಅವರೇ? 2017ರಲ್ಲಿ ನಾವು ಆಮ್ ಆದ್ಮಿ ಪಾರ್ಟಿಯ ಮಾದರಿಯನ್ನ ಇನ್ನೂ ಕೂಡ ದೆಹಲಿಯಲ್ಲಿ ಆರಂಭ ಮಾಡಿದ್ದೇವೆ ಅಷ್ಟೇ. ಯಾಕಂದ್ರೆ 2015ರಲ್ಲಿ ಚುನಾವಣೆಯಲ್ಲಿ ಕೇವಲ 2 ವರ್ಷದಲ್ಲಿ ಒಂದು ಮಾದರಿಯನ್ನ ಮಾಡಿ ಅದನ್ನ ಜನಗಳಿಗೆ ಮುಟ್ಟಿಸುವಲ್ಲಿ ಆ ಮಟ್ಟದಲ್ಲಿ ನಾವು ಆ ಸಂದರ್ಭದಲ್ಲಿ ಯಶಸ್ವಿ ಆಗದಿದ್ರು ಕೂಡ ನಾವು ಸುಮಾರು 20 ಸೀಟುಗಳನ್ನ ಆ ಸಂದರ್ಭದಲ್ಲಿ ಪಡೆದಿದ್ವಿ.
ಆದ್ರೆ ಇವತ್ತು 5 ವರ್ಷಗಳ ಆಡಳಿತ ಇದೆ, 5 ವರ್ಷದ ಮಾದರಿ ಇದೆ. ಈ ಮಾದರಿ ಜನಗಳಿಗೆ, ಇಡೀ ಪಂಜಾಬಿನ ಜನರಿಗೆ ಆ ಮಾದರಿಯನ್ನ ನೆಚ್ಚಿಕೊಳ್ಳೋದ್ರಲ್ಲಿ ಒಂದು ಪರಿಸ್ಥಿತಿ ಬಂದೊದಗಿದೆ. ಮಾತ್ರ ಇವತ್ತು ರಾಷ್ಟ್ರೀಯ ಪಕ್ಷಗಳು ನೀವು ಗಮನಿಸಿರ್ಬೋದು, ಮುಖ್ಯವಾಗಿ ಇವತ್ತು ಒಂದು ಕಾಂಗ್ರೆಸ್ ರಾಷ್ಟ್ರೀಯ ಪಕ್ಷವಾಗಿ ಇವತ್ತು ಎಲ್ಲಾ ಕಡೆ ವಿಫಲ ಆಗ್ತಾ ಇರುವಂತದ್ದು ಕೂಡ ಅದರ ನಾಯಕತ್ವದ ಕೊರತೆ, ಇವುಗಳೆಲ್ಲ ಇವತ್ತು ಯುವಕರಿಗೆ ಅವಕಾಶ ಇಲ್ಲದೆ ಇರುವಂತದ್ದು, ಈ ಎಲ್ಲ ವಿಚಾರಗಳನ್ನು ಕೂಡ ಒಂದು ಹೊಸ ರಾಜಕಾರಣ ರಾಷ್ಟ್ರೀಯವಾಗಿ ಇವತ್ತು ಪರ್ಯಾಯವಾಗಿ ಬೆಳೆಯುವ ಒಂದು ಸಂದರ್ಭ ಇರುವಾಗ ಪಂಜಾಬಿನ ಜನತೆ ಪಂಜಾಬಿನಿಂದ ಅದನ್ನ ಆರಂಭ ಮಾಡಿದ್ದಾರೆ, ಪಂಜಾಬಿನ ಮಾಡೆಲ್ ಇಂದ ಅದನ್ನ ಆರಂಭ ಮಾಡಿದ್ದಾರೆ ಎಂದು ಕೂಡ ನಾವು ಈ ಸಂದರ್ಭದಲ್ಲಿ ಹೇಳ್ಬೋದು. ಎಸ್, ದೆಹಲಿಯಲ್ಲಿ ಆಡಳಿತ ಮಾಡಿದ್ರಿ, ಒಂದು ದೆಹಲಿ ಮಾದರಿಯನ್ನ ಕೊಟ್ರಿ. ಈಗ ಅದೇ ಮಾದರಿಯನ್ನ ವಿಸ್ತರಿಸಿ ಪಂಜಾಬ್ನಲ್ಲಿ ಆಡಳಿತದ ಚುಕ್ಕಾಣಿಯನ್ನ ಹಿಡಿತಾ ಇದ್ರಿ. ಅಂದ್ರೆ ಈಗ ತಾವು 2 ರಾಜ್ಯಗಳಿಗೆ ವಿಸ್ತರಿಸಿದಂತಾಗಿದೆ. ಎಲ್ಲ ಒಂದ್ ಕಡೆ ಕಾಂಗ್ರೆಸ್ ಈ ದೇಶದಲ್ಲಿ ಅಧಪತನಕ್ಕೆ ಸಾಕ್ತಾ ಆಗಿದೆ. ಅಂದ್ರೆ ಮುಂದಕ್ಕೆ ಒಂದು ಪರ್ಯಾಯ ಪ್ರಬಲ ಪಕ್ಷವಾಗಿ ಅಥವಾ ಬಿಜೆಪಿಯ ನಂತರದಲ್ಲಿ ಒಂದು ಪ್ರಬಲ ಪಕ್ಷವಾಗಿ ಆಮ್ ಆದ್ಮಿ ಮೂಡುತ್ತಾ ಈ ಬಾರಿಯ ಚುನಾವಣೆಯ ರಿಸಲ್ಟ್ ಅನ್ನ ಗಮನಿಸಿದಾಗ? ಹೌದು, ಬಹಳ ಒಳ್ಳೆಯ ಪ್ರಶ್ನೆ. ಇವತ್ತು ಆಳ್ತಾ ಇರುವಂತ ರಾಷ್ಟ್ರೀಯ ಪಕ್ಷ ಇವತ್ತು ಅನೇಕ ರಾಜ್ಯಗಳಲ್ಲಿ ಅದೊಂದು ಶಾಸಕರನ್ನು ಹೊಂದಿಲ್ಲ. ಅದು ಬಹಳ ಅತ್ಯಂತ ಕ್ಷೀಣವಾಗಿರುವಂತದ್ದು ಇವತ್ತು ಆಳುವಂತ ರಾಷ್ಟ್ರೀಯ ಪಕ್ಷ. ಆದ್ರೆ ಹಿಂದೆ ಇದ್ದಂತ ಕಾಂಗ್ರೆಸ್ ಪಕ್ಷ ದೇಶದಾದ್ಯಂತ ಹರಡಿದ್ರು ಕೂಡ ಅದರ ಅಸ್ತಿತ್ವ ಈಗ ಕಳ್ಕೊಳ್ತಾ ಇದೆ. ಆದ್ರೆ ಆಮ್ ಆದ್ಮಿ ಪಕ್ಷ ಕಳೆದ 2014 ಚುನಾವಣೆ ಹಿಡಿದು ಸ್ಪರ್ಧೆ ಮಾಡಿದ್ರಿಂದಾಗಿ ಇಡೀ ದೇಶದಲ್ಲಿ ಇವತ್ತು ಅಂಡಮಾನ್ ನಿಕೋಬಾರ್ಲಿ ಕೂಡ ಆಮ್ ಆದ್ಮಿ ಪಾರ್ಟಿಯ ಒಂದು ಸಂಘಟನೆ ಇದೆ. ಎರಡನೇದಾಗಿ ಚುನಾವಣೆಯಲ್ಲಿ ನಾವು ದೆಹಲಿಯಲ್ಲಿ ಇವತ್ತು ಶಾಸಕರನ್ನ ಪಡೆದದ್ದು ಮಾತ್ರ ಅಲ್ಲ, ಇವತ್ತಿನ ರಿಸಲ್ಟ್ ಅಲ್ಲಿ ನೋಡ್ಬೋದು, ಗೋವಾದಲ್ಲೂ ಕೂಡ ನಮ್ಮದು ಕಳೆದ ಚುನಾವಣೆಯಲ್ಲೂ ನಾವು ಒಂದು 6% ಮತ ಪಡೆದಿದ್ವಿ. ಈ ಸಲ 2 MLA ಪಡೆಯುವ ಹಂತಕ್ಕೆ ನಾವು ತಲುಪ್ತಾ ಇದ್ದೀವಿ. ಉತ್ತರಾಖಂಡದಲ್ಲೂ ಕೂಡ ನಮ್ಮ ಒಂದು ಸಂಖ್ಯೆ ವೃದ್ಧಿಯಾಗಿದೆ. ಕಳೆದ ಸಲ ಉತ್ತರ ಪ್ರದೇಶದ ಜಿಲ್ಲಾ ಪಂಚಾಯತ್ ಚುನಾವಣೆಯಲ್ಲಿ 21ರಲ್ಲಿ ಸುಮಾರು 40 ಲಕ್ಷ ಮತವನ್ನ ಪಡೆದು ಸುಮಾರು 600 ಜಿಲ್ಲಾ ಪಂಚಾಯತ್ ಮತ್ತೆ ತಾಲೂಕ್ ಪಂಚಾಯತ್ ಸದಸ್ಯರು ನಾವು ಹೊಂದಿದ್ದೇವೆ. ನಿನ್ನೆ ತಾನೇ ನಡೆದಂತ ಅಸ್ಸಾಮಿನ ಅಲ್ಲಿ ನಾವು 2 ಪುರಸಭಾ ಕ್ಷೇತ್ರಗಳನ್ನ ಪಡ್ಕೊಂಡಿದ್ದೇವೆ. ಈ ರೀತಿಯಾಗಿ ಈಗಾಗಲೇ ನಾವು ದೇಶದಾದ್ಯಂತ ಆಮ್ ಆದ್ಮಿ ಪಾರ್ಟಿ ಸಂಘಟಿತವೂ ಆಗ್ತಾ ಇದೆ, ಮತ್ತೆ ಒಂದು ಪರ್ಯಾಯ ರಾಜಕಾರಣ ಆಗಿ ಬೆಳೀತಾ ಇದೆ. ಮತ್ತೆ ಪರ್ಯಾಯ ರಾಜಕಾರಣ ಮಾತ್ರ ಅಲ್ಲ, ಒಂದು ನೈಜ ಆಡಳಿತ, ಈ ದೇಶದ ಜನರ ಸರ್ಕಾರವನ್ನ ಪಾರದರ್ಶಕವಾಗಿ ಜಾತಿ ಮತ ಧರ್ಮ ಈ ರೀತಿ ಯಾವುದರ ಹಂಗೂ ಇಲ್ಲದೆ ಸಂವಿಧಾನದ ಸಮಾನತೆ ಅಡಿಯಲ್ಲಿ ತರುವುದರಲ್ಲಿ ಆಮ್ ಆದ್ಮಿ ಪಾರ್ಟಿ ಯಶಸ್ಸಾಗ್ತಾ ಇದೆ. ಮತ್ತೆ ಮುಖ್ಯವಾಗಿ ಶಿಕ್ಷಿತ ಯುವಕರು, ಇನ್ನು ಬೇರೆ ಬೇರೆ ಒಂದು ವೃತ್ತಿ ರಂಗದಲ್ಲಿರುವವರು, ರಾಜಕೀಯದಲ್ಲಿ ಹೆಚ್ಚು ಅನುಭವ ಇಲ್ಲದವರು ಕೂಡ ಇವತ್ತು ಆಮ್ ಆದ್ಮಿ ಪಾರ್ಟಿಯಲ್ಲಿ ನಾಯಕತ್ವವನ್ನು ವಹಿಸ್ತಾ ಇದ್ದಾರೆ. ಇದೊಂದು ಹೊಸ ರಾಜಕಾರಣವನ್ನ ನಮ್ಮ ದೇಶಕ್ಕೆ ನೀಡುತ್ತೆ ಅಂತ ಹೇಳೋದ್ರಲ್ಲಿ ಯಾವ ಸಂಶಯವೂ ಇಲ್ಲ. ಓಕೆ, ಅಶೋಕ್ ಅದಮಲ್ ಅವರೇ, ಈಗ ನೀವು ಯಾವುದೇ ರಾಜ್ಯದಲ್ಲೂ ಕೂಡ ಅಧಿಕಾರದ ಗದ್ದುಗೆ ಹಿಡಿದ್ರೂ ಕೂಡ ನಿಮ್ಮ ಪ್ರಮುಖ ಉದ್ದೇಶ ಇರುವಂತದ್ದು ದೆಹಲಿ ಮಾದರಿಯನ್ನ ವಿಸ್ತರಣೆ ಮಾಡುವಂತದ್ದು. ಈಗ ಪಂಜಾಬ್ನಲ್ಲಿ ಅಧಿಕಾರಕ್ಕೆ ಬರ್ತಾ ಇದ್ದೀರಿ, ಯಾರೇ ಸಿಎಂ ಆದ್ರೂ ಕೂಡ, ಅಂದ್ರೆ ಈಗ ತಾವು ಈ ಹಿಂದೆನೆ ಸಿಎಂ ಅಭ್ಯರ್ಥಿಯನ್ನ ಘೋಷಣೆ ಮಾಡಿದ್ರಿ, ಭಗವಾನ್ ಮಾನ್ ಅವರು ಅಲ್ಲಿ 2 ಬಾರಿ ಸಂಸದರಾಗಿ ಕೂಡ ಕಾರ್ಯನಿರ್ವಹಿಸಿದ್ರು. ಈಗ ನನ್ನ ಪ್ರಶ್ನೆ ಇರುವಂತದ್ದು, ಯಾರು ಸಿಎಂ ಆಗ್ಲಿ ಅಥವಾ ಯಾರೇ ಅಧಿಕಾರವನ್ನ ಪಡೆದ್ರೂ ಕೂಡ ತಮ್ಮ ದೆಹಲಿಯ ಒಂದು ತಂಡ ಇದೆ, ನಿಮ್ಮ ಸೆಂಟ್ರಲ್ ಕಮಿಟಿ ಅಂತ ಕರಿತೀರ ಅದನ್ನ ತಾವು. ಈ ಸೆಂಟ್ರಲ್ ಕಮಿಟಿ ಅಧಿಕಾರವನ್ನ ಪಡೆದ ರಾಜ್ಯದಲ್ಲಿ ಹೋಗಿ ನಿಮ್ಮ ದೆಹಲಿ ಮಾದರಿಯ ಅಭಿವೃದ್ಧಿ ಕಾರ್ಯಗಳನ್ನ ಮಾಡುವಂತೆ ಖುದ್ದಾಗಿ ಅಲ್ಲಿ ಇದ್ದು ನೋಡಿಕೊಂಡು ಕಾರ್ಯನಿರ್ವಹಿಸುತ್ತಾ? ಅಶೋಕ್ ಅದಮಲ್ ಅವರೇ, ಈ ಪ್ರಶ್ನೆಗಳು ಇದಕ್ಕೆ ಮುಖ್ಯವಾಗಿ ಕೇಜ್ರಿವಾಲ್ರು ಈಗ ನೀವು ಪಂಜಾಬಿನ ಚುನಾವಣೆ ಸಂದರ್ಭದಲ್ಲಿ ಗಮನಿಸಬಹುದು, ಎಲ್ಲರೂ ಕೂಡ ಹೈಕಮಾಂಡ್ ಬಳಿ ಹೋಗುವಂತದ್ದು. ಈ ತರ ಪಕ್ಷಗಳಲ್ಲಿ ಹೈಕಮಾಂಡ್ ಹೇಳಿದಾಗೆ ಹೈಕಮಾಂಡ್ ಅಲ್ಲೇ ಹೋಗಿ ತೀರ್ಮಾನ ಆಗುವಂತದ್ದು. ಇಲ್ಲಿ ಎಲ್ಲವನ್ನೂ ಕೂಡ ಕೇಜ್ರಿವಾಲ್ ಆಗಲಿ ಅಥವಾ ನಮ್ಮ ರಾಷ್ಟ್ರೀಯ ತಂಡವಾಗ್ಲಿ ಎಲ್ಲವೂ ಕೂಡ ಪಂಜಾಬಿನಲ್ಲಿ ಇದ್ದುಕೊಂಡು ಸ್ಥಳೀಯ ಜನರೊಟ್ಟಿಗೆ ಸಂಪರ್ಕಗಳನ್ನ, ವಿಮರ್ಶೆಗಳನ್ನ, ವಿಶ್ಲೇಷಣೆಗಳನ್ನ ಮಾಡಿಕೊಂಡು ಒಂದು ಬ್ಲೂ ಪ್ರಿಂಟ್ ಅಂತ ಹೇಳ್ತೇವೆ, ಇದನ್ನ ತಯಾರು ಮಾಡಿರುವಂತದ್ದು, ನಮ್ಮ ಆಡಳಿತ ಹೇಗಿರಬೇಕು ಅಂತ ನಿರ್ಧಾರ ಮಾಡಿರುವಂತದ್ದು ಸ್ಥಳೀಯ ಒಂದು ನಾಯಕತ್ವದ ಅಭಿಪ್ರಾಯದ ಆಧಾರದಲ್ಲಿ. ಆದ್ರಿಂದ ದೆಹಲಿ ಮಾಡೆಲ್ ಖಂಡಿತವಾಗಿ ದೆಹಲಿ ಮಾಡೆಲ್ಗಿಂತ ಹೆಚ್ಚು ಪಂಜಾಬ್ ಮಾಡೆಲ್ ಅಂತ ನಾನು ಹೇಳಿಕ್ ಬಯಸ್ತೇನೆ. ಯಾಕಂತ ಹೇಳಿದ್ರೆ ದೆಹಲಿಯಲ್ಲಿ ನಮ್ಮಲ್ಲಿ ಕೃಷಿ ಇಲಾಖೆ ವಿಭಾಗ ಇಲ್ಲ, ಅಥವಾ ಹೋಮ್ ಮಿನಿಸ್ಟ್ರಿ, ಕಾನೂನು ಮತ್ತು ಲಾ ಅಂಡ್ ನಮ್ಮ ಹತ್ರ ಇಲ್ಲ. ಆದ್ರೆ ಪಂಜಾಬಿನಲ್ಲಿ ನಮ್ಮಲ್ಲಿ ಅವುಗಳೆಲ್ಲ ಇರ್ತವೆ. ಆದ್ರಿಂದ ನಮಗೊಂದು ಉತ್ತಮ ಮಾಡೆಲ್ ಅನ್ನ ದೇಶಕ್ಕೆ ಕೊಡ್ಲಿಕ್ಕೆ ಪಂಜಾಬಿನ ಮಾದರಿ ಇನ್ನೂ ಹೆಚ್ಚು ಸಹಕಾರಿ ಆಗ್ತದೆ. ದೆಹಲಿ ಮಾಡೆಲ್, ಕೇಜ್ರಿವಾಲ್ ಮಾಡೆಲ್ ಮತ್ತು ಪಂಜಾಬ್ ಮಾದರಿ. ಅಂದ್ರೆ ಅಲ್ಲಿ ಸೆಂಟ್ರಲ್ ಕಮಿಟಿ ಕೂಡ ವರ್ಕ್ ಮಾಡುತ್ತಾ ಪಂಜಾಬಿಗೆ ಹೋಗಿ? ಅಶೋಕ್ ಅದಮಲ್ ಅವರೇ, ನಿಮ್ಮ ಸೆಂಟ್ರಲ್ ಕಮಿಟಿ
ನೋಡಿ, ಇಲ್ಲಿ ಸೆಂಟ್ರಲ್ ಕಮಿಟಿ ಅನ್ನೋ ಪ್ರಶ್ನೆ ಬರುದಿಲ್ಲ. ಇಲ್ಲಿ ನಮ್ಮಲ್ಲಿ ಬಹುತೇಕ ಆಮ್ ಆದ್ಮಿ ಪಾರ್ಟಿಯಲ್ಲಿರುವವರೆಲ್ಲರೂ ಕೂಡ ಎಲ್ಲ ವಿಚಾರಗಳಲ್ಲಿ, ಮುಖ್ಯವಾಗಿ ಆರ್ಥಿಕ ವಿಚಾರಗಳಿರ್ಬೋದು, ಯಾವುದೋ ಒಂದು ವಿಚಾರಗಳಲ್ಲಿ ವೈಜ್ಞಾನಿಕ ಮನೋಭಾವದಲ್ಲಿ ಅದರಕ್ಕೊಂದು, ಈಗ ನಮ್ಮ ಶಿಕ್ಷಣ ನೀತಿ ನೀವು ಕೇಳಿರ್ಬೋದು, ಅತಿಶಿ ಅಂತ ಹೇಳುವವರು, ಅತಿಶಿ ಅನ್ನೋರು ₹1 ಸಂಭಾವನೆ ಅಡಿಯಲ್ಲಿ ತನ್ನ ಸಲಹೆಯನ್ನ ಶಿಕ್ಷಣ ವ್ಯವಸ್ಥೆಯಲ್ಲಿ ಕೊಟ್ಟು ಇವತ್ತು ಬಹಳ ದೊಡ್ಡ ಒಂದು ಬದಲಾವಣೆ ತರೋದ್ರಲ್ಲಿ ಅವರ ಪಾತ್ರ ಇದೆ. ಈ ರೀತಿಯಾಗಿ ಸಮಾಜದಲ್ಲಿ ಆಯಾ ವಿಭಾಗದ ತಜ್ಞರು ಅಲ್ಲಲ್ಲೂ ಕೂಡ ಇದ್ದಾರೆ. ಇವತ್ತು ಕೃಷಿಯ ವಿಚಾರದಲ್ಲಿ ಪಂಜಾಬಿನ ರೈತರೇ ಇದ್ದಾರೆ, ಇಂಡಸ್ಟ್ರಿಯಲ್ಲಿ ಅಲ್ಲಿಯ ಇಂಡಸ್ಟ್ರಿಗಳಿಷ್ಟೇ ಇದ್ದಾರೆ. ಸೊ ಅಲ್ಲಿಯ ಪರಿಣಿತರ, ಸಬ್ಜೆಕ್ಟ್ ಮ್ಯಾಟರ್ ಎಕ್ಸ್ಪರ್ಟ್ಸ್ ಅಂತ ಏನ್ ಹೇಳ್ತೀವಿ, ಅವರ ಅನುಭವಗಳನ್ನ ತಕೊಂಡು ಖಂಡಿತವಾಗಿ ಜನರ ಅಭಿಪ್ರಾಯದೊಂದಿಗೆ ಆಡಳಿತವನ್ನ ಮಾಡುವಂತ. ಓಕೆ, ಈಗ ಗೋವಾದ ಒಂದು ಚುನಾವಣಾ ರಿಸಲ್ಟ್ ಅನ್ನ ನಾವು ನೋಡೋದಾದ್ರೆ ಒಂದು ಅತಂತ್ರ ರಿಸಲ್ಟ್ ಇದೆ ಸದ್ಯಕ್ಕೆ. ಆದ್ರೆ ಗೋವಾದಲ್ಲಿ ಎಎಪಿ ಆಮ್ ಆದ್ಮಿ 3 ಕ್ಷೇತ್ರದಲ್ಲಿ ಮುನ್ನಡೆಯಲ್ಲಿದೆ, ಟಿಎಂಸಿ 4, ಎನ್ಸಿಪಿ 3 ಕ್ಷೇತ್ರ, ಬಿಜೆಪಿ ಹತ್ರ 18 ಕ್ಷೇತ್ರದಲ್ಲಿ ಈಗ ಮುನ್ನಡೆಯನ್ನ ಪಡಿತಾ ಇದ್ದಾರೆ. ಮ್ಯಾಜಿಕ್ ನಂಬರ್ ತಲುಪಬೇಕಿದ್ರೆ 21 ಕ್ಷೇತ್ರಗಳು ಬೇಕು. ಸೊ ಇಲ್ಲಿ ಈಗ ನೀವು ಕಾಂಗ್ರೆಸ್ 12 ಕ್ಷೇತ್ರದಲ್ಲಿ ಮುನ್ನಡೆಯಲ್ಲಿ ಇರುವ ಕಾರಣ ಕಾಂಗ್ರೆಸ್, ಟಿಎಂಸಿ, ಎನ್ಸಿಪಿ, ಆಮ್ ಆದ್ಮಿ ಎಲ್ಲರೂ ಕೂಡ ಜೊತೆ ಸೇರಿಕೊಂಡು ಒಕ್ಕೂಟ ಸರ್ಕಾರವನ್ನ ರಚಿಸ್ತೀರಾ ಅಶೋಕ್ ಅದಮಲೆ ಅವರೇ? ನಾನು ವ್ಯಕ್ತಿಗತವಾಗಿ ಹೇಳುದಿದ್ರೆ ಆಮ್ ಆದ್ಮಿ ಪಾರ್ಟಿ ಈ ಸಂದರ್ಭದಲ್ಲಿ ಯಾವುದೇ ಒಕ್ಕೂಟ ಇದಕ್ಕೆ ಪರಿಗಣನೆ ಮಾಡುವಂತ ಸಾಧ್ಯತೆ ಇಲ್ಲ. ಆದ್ರೆ ಕೇಂದ್ರ ಕಮಿಟಿ ಅಥವಾ ಆಮ್ ಆದ್ಮಿ ಪಕ್ಷದ ನಿಲುವು ಏನಿದೆ ಅಂತ ಹೇಳಿ ಇನ್ನು ನಾವು ತಿಳಿಬೇಕಷ್ಟೇ. ಅಲ್ಲಿವರೆಗೆ ನಾನು ಅದ್ರ ಬಗ್ಗೆ ಯಾವುದೇ ಅಭಿಪ್ರಾಯನ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಥ್ಯಾಂಕ್ ಯು. ದೈಜುವಳ್ ವಾಹಿನ್ ಜೊತೆ ಮಾತನಾಡಿದಕ್ಕಾಗಿ ಅಶೋಕ್ ಅದಮಲೆ ಅವರೇ, ಮತ್ತು ಅಭಿನಂದನೆಗಳು ತಮ್ಮ ಪಕ್ಷಕ್ಕೆ. ಧನ್ಯವಾದಗಳು, ಅವಕಾಶಕ್ಕಾಗಿ ಧನ್ಯವಾದಗಳು.